ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಶ್ಚಿಯನ್ ಚಾನೆಲ್ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ವರ್ಕ್ ಬ್ಲೌಸ್ ನ ಯಾವ ತರ ಮಾರ್ಕಿಂಗ್ ಮಾಡಬೇಕು, ಯಾವ ತರ ಹೊಲಿಬೇಕು, ಎಷ್ಟು ಡಿಸ್ಟೆನ್ಸ್ ಶೋಲ್ಡರ್, ಬ್ಯಾಕ್ ಕ್ಲೋಸ್ ಇದ್ರೂ ಯಾವ ತರ ಇಟ್ಕೋಬೇಕು, ಫ್ರಂಟ್ ಡೀಪ್ ಇರಿದ್ರೆ ಸೇಮ್ ಯಾವ ತರ ಬರಬೇಕು, ಹೊಲ್ದಾದ್ಮೇಲೆ ಯಾವ ತರ ಫಿನಿಶಿಂಗ್, ಈ ಕಡೆ ಎಲ್ಲಿ ಫಿನಿಶಿಂಗ್ ಬರಬೇಕು, ಹಾರ್ಮೋಲ್ ಹತ್ರ ಯಾವ ತರ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು, ಎಲ್ಲಿ ನೀಟಾಗಿ ರೌಂಡ್ ಶೇಪ್ ಯಾವ ತರ ಬರಬೇಕು, ಶೋಲ್ಡರ್ ಎಷ್ಟಿರ್ಬೇಕು, ಫ್ರಂಟ್ ಕ್ರಾಸ್ ಬ್ಯಾಕ್ ಕ್ರಾಸ್ ಯಾವ ತರ ಇರಬೇಕು ಅನ್ನೋದು ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ವರ್ಕ್ ನಾವ್ ಯಾವ ತರ ಮಾಡಿದೀವಿ, ಫಿನಿಶಿಂಗ್ ಯಾವ ತರ ಬಂದಿದೆ ಅನ್ನೋದು ಇನ್ಸೈಡ್ ಔಟ್ ಸೈಡ್ ಎರಡೂ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಅದ್ರದ್ದು ಸ್ಯಾರಿದು ಕುಚ್ಚು ಮಾಡಿಸಿದ್ವಿ ನಾವು, ಟಾಜಲ್ ಪಲ್ಲು ಕಡೆ ಬರುತ್ತಲ್ಲ ಕುಚ್ಚು, ಅದು ಸ್ಯಾರಿ ಕುಚ್ಚು ಯಾವ ತರ ಮಾಡಿಸಿದ್ವಿ ಅನ್ನೋದು ತೋರಿಸ್ಬೋದು. ಕುಚ್ಚು ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ಬಂದಿರೋಂತ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿ, ಯಾಕೆಂತಂದ್ರೆ ಪ್ರತಿಯೊಂದು ಪಾಯಿಂಟ್ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ. ಇವಾಗ ಶೋಲ್ಡರ್ ಅನ್ಕೊಳ್ಳಿ, ಬ್ಯಾಕ್ ಫ್ರಂಟ್ ಅಲ್ಲಿ ಡೀಪ್ ಇದ್ರೂ ಬ್ಯಾಕ್ ಕ್ಲೋಸ್ ಇದ್ರೂ ಶೋಲ್ಡರ್ ಎಷ್ಟು ಇಟ್ಕೋಬೇಕು, ಆಮೇಲೆ ಫ್ರಂಟ್ ಡೀಪ್ ಎಷ್ಟು ಇಟ್ಕೋಬೇಕು, ಆಮೇಲೆ ಎಷ್ಟು ಬ್ರಾಡ್ ಇಟ್ಕೋಬೇಕು, ಈ ತರದ ಕೆಲವೊಂದು ಪಾಯಿಂಟ್ಸ್ ಎಲ್ಲ ಹೇಳ್ತಾ ಇರ್ತೀನಿ. ಅವೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಓಕೆನಾ? ಅದೇ ರೀತಿ ಆತರ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲೇ ಡೌಟ್ ಬಂದ್ರು ನನಗೆ ಕೆಳಗಡೆ ಕಾಮೆಂಟ್ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ವಾಟ್ಸಪ್ ಇದೆ, ಅದಕ್ಕೆ ಕಾಲ್ ಮಾಡೋದ್ರು ಹೇಳಿ, ಇಲ್ಲಾಂದ್ರೆ ವಾಯ್ಸ್ ಮೆಸೇಜ್ ಕಲಿ, ಇಲ್ಲ ಟೆಕ್ಸ್ಟ್ ಮೆಸೇಜ್ ಕಳಿಸಿ. ಯಾವ್ದೇ ಯಾರ್ಯಾರಿಗೆ ಹೆಂಗ್ ಅನುಕೂಲ ಆಗುತ್ತೆ ಅದಕ್ಕೆ ತಕ್ಕಂಗೆ ನೀವೇ ಕಾಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಆ ಪಾಯಿಂಟ್ ನ ನೀಟಾಗಿ ಇನ್ನೊಂದ್ಸರಿ ಎಲ್ಲ ಅರ್ಥ ಆಗೋ ರೀತಿಯಲ್ಲಿ, ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು ಅನ್ನೋ ಉದ್ದೇಶನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದೇ ರೀತಿ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದೇನಿಲ್ಲ, ಒಂದು ಲೈಕ್ ಮಾಡಿ ಶೇರ್ ಮಾಡಿದೆ, ಇನ್ನು ಖುಷಿಯಿಂದ ನಾನು ಇನ್ನೂ ಅಪ್ಡೇಟ್ ಆಗಿ ವಿಡಿಯೋಗಳನ್ನ ಮಾಡ್ತೀನಿ. ಅದೇ ರೀತಿ ದೂರ ಇರೋರು ಕೆಲವೊಬ್ರೆಲ್ಲ ಏನ್ ಮಾಡ್ತಾ ಇದೆ ಅಂದ್ರೆ, ಎಷ್ಟೇ ಕಟ್ ಮಾಡಿದ್ರು ನಮ್ಗೆ ನೀವು ವಿಡಿಯೋದಲ್ಲಿ ನೋಡ್ತಾರೆ ಚೆನ್ನಾಗಿ ಬರ್ತಾ ಇದೆ ಸರ್, ಆದ್ರೆ ಲೈವ್ ಅಲ್ಲಿ ನಾವು ಮಾಡ್ಬೇಕಾದ್ರೆ ಸ್ವಲ್ಪ ಹಾರ್ಮೋಲ್ ಡೌನಿಂಗು ಇದೆಲ್ಲ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಕೆಲವು ತುಂಬಾ ಕಾಮೆಂಟ್ಸ್ ಬರ್ತಾ ಇದೆ. ಅವ್ರಿಗೆಲ್ಲ ಹೇಳ್ತೀನಿ, ಒಂದ್ ಪೇಪರ್ ಕಟಿಂಗ್ ನಾನು ಒಂದ್ ಪೇಪರ್ ಕಟಿಂಗ್ 150 ರೂಪೀಸ್ ಚಾರ್ಜ್ ಮಾಡ್ತೀನಿ. ಮತ್ತೆ ಅದನ್ನ ನೀವು ಯಾವ ಮೆಜರ್ಮೆಂಟ್ ನನಗೆ ವಾಟ್ಸಪ್ ಅಲ್ಲಿ ಕಳಿಸಿರ ಅದೇ ಸೇಮ್ ಮೆಜರ್ಮೆಂಟ್ ಗೆ ಕಟ್ ಮಾಡಿ ನಾನು ನಿಮ್ಗೆ ಕೊರಿಯರ್ ಮಾಡ್ತೀನಿ. ಆ ಪೇಪರ್ ನಿಮ್ಗೆ ಎರಡು ಟೈಪ್ ಅಲ್ಲಿ ಯೂಸ್ ಆಗುತ್ತೆ. ಒಂದು ಅದೇ ಪೇಪರ್ ನ ಇಟ್ಕೊಂಡು ಒಂದ್ ಬ್ಲೌಸ್ ಹೊಲ್ದಿ ನೀವು ಫಿಟ್ಟಿಂಗ್ ಹಾಕಿ ಚೆಕ್ ಮಾಡಿ, ನಿಮ್ಗೆ ಪರ್ಫೆಕ್ಟ್ ಅನ್ಸಿದೆ ಅಂತಂದ್ರೆ ನೆಕ್ಸ್ಟ್ ಬೇರೆ ಯಾವುದೇ ಮೆಜರ್ಮೆಂಟ್ ಆಗಿರ್ಬೋದು ವಾಟ್ಸಪ್ ಅಲ್ಲಿ ಕಳ್ಸಿಕೊಟ್ಟಿದ್ರೆ ಅಂದ್ರೆ ಅದನ್ನ ನಾನೇನ್ ಮಾಡ್ತೀನಿ, ಅದನ್ನ ನೀವು ಎರಡು ಟೈಪ್ ಯೂಸ್ ಮಾಡ್ಕೋಬಹುದು. ಒಂದು ಅದೇ ಪೇಪರ್ ಇಟ್ಕೊಂಡು ಕಟ್ ಮಾಡಿ ಕಸ್ಟಮರ್ ಕೊಡ್ಬೋದು, ಇಲ್ಲ ನಿಮ್ದೇ ಬ್ಲೌಸ್ ಇದ್ರೆ ಹಾಕೋಬಹುದು. ಇಲ್ಲ ಅಂತಂದ್ರೆ ನೀವು ಅದನ್ನ ಮಾರ್ಕ್ ಮಾಡ್ಬಿಟ್ಟು ಆ ಪೇಪರ್ ನ ಮೇಲೆ ಇಕ್ಬಿಟ್ಟು ನೋಡಿ, ಎಲ್ಲೆಲ್ಲಿ ಫಾಲ್ಟ್ ಮಾಡ್ತಾ ಇದೀನ ಅದನ್ನ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳೋಕೆ ತುಂಬಾ ಅನುಕೂಲ ಆಗುತ್ತೆ. ಈ ರೀತಿ ಎಲ್ಲ ನಾನು ಇದ್ ಮಾಡ್ತಾ ಇದ್ದೀನಿ. ದೂರ ಇರೋರಿಗೆ, ಹತ್ರ ಇರೋರಿಗೆ ಏನಾದ್ರು ಬೆಂಗಳೂರಲ್ಲಿ ಇಲ್ಲ ಸರ್ ಪರವಾಗಿಲ್ಲ ಒಂದಿನ ಬಂದ್ ಹೋಗ್ತೀವಿ ಅನ್ನೋರಿಗೆ ಸಂಡೇ ಟೈಮಲ್ಲಿ ನಾನು ಫೋನ್ ಮಾಡಿ ನನಗೆ ಯಾವ ಟೈಮಲ್ಲಿ ಫ್ರೀ ಇದ್ದೀನಿ ಆ ಟೈಮಲ್ಲಿ ನಿಮ್ಗೆ ಬರಕ್ ಹೇಳ್ತೀನಿ. ಆ ಟೈಮಲ್ಲಿ ನೀವು ಬಂದು, ಇಲ್ಲ ನಿಮ್ದೇ ಬ್ಲೌಸ್ ಆಗಿರ್ಬೋದು, ಇಲ್ಲ ಕಸ್ಟಮರ್ ಬ್ಲೌಸ್ ಆಗಿರ್ಬೋದು, ಇಲ್ಲ ಅದನ್ನೇ ಕಟ್ ಮಾಡ್ಕೊಡಿದ್ದೀನಿ ಅದನ್ನೇ ಕಟ್ ಮಾಡ್ಕೊಡ್ತೀನಿ. ಇಲ್ಲ ಸರ್ ಸ್ವಲ್ಪ ಡೌಟ್ಗಳಿದೆ, ಎಷ್ಟು ಆರ್ಮೋಲ್ ಡೌನು ಶೋಲ್ಡರು ಎಷ್ಟಕ್ಕೆ ಎಷ್ಟು ಇಟ್ಕೋಬೇಕು ಡೌಟ್ ಇದೆ ಅನ್ನೋದಕ್ಕೆ ಆ ಡೌಟ್ ನ ಕ್ಲಿಯರ್ ಮಾಡ್ಕೊಡ್ತೀನಿ ಇಲ್ಲೇ ನಮ್ ಶಾಪ್ ಅಲ್ಲೇ ಬಂದ್ರೆ. ಇಲ್ಲ ಸರ್ ಪೇಪರ್ ಕಟ್ ಮಾಡ್ಕೊಡಿದ್ರೆ ಪೇಪರ್ ಕಟ್ ಮಾಡ್ಕೊಡ್ಲಿ, ಇಲ್ಲ ನಮ್ದೇ ಬ್ಲೌಸ್ ಇಲ್ಲ ಕಸ್ಟಮರ್ದೇ ಬ್ಲೌಸ್ ಕಟ್ ಮಾಡ್ಕೊಟ್ಬಿಡಿ ಸರ್ ಅಂತಂದ್ರೆ ಅದಕ್ಕೂ ಕಟ್ ಮಾಡ್ಕೊಡ್ತೀನಿ. 150 ರೂಪೀಸ್ ಚಾರ್ಜ್ ಇರುತ್ತೆ ಕಟಿಂಗ್ ಮಾತ್ರ. ಈ ತರ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಪ್ರತಿಯೊಬ್ರು ಕಲಿಬೇಕು ಅನ್ನೋ ಉದ್ದೇಶ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ನಾನು ಅಲ್ಲಿ ಕಟ್ ಮಾಡ್ಬೇಕಾದ್ರೆ ನೀವು ಪಕ್ಕದಲ್ಲೇ ನಿಂತ್ಕೊಂಡು ಏನೇನ್ ಮಾರ್ಕ್ ಮಾಡ್ಕೊಂತ ನೀವು ನೀಟಾಗಿ ನೀವು ಚೆಕ್ ಮಾಡ್ಬೋದು. ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೀಟಾಗಿ ಯಾವ ತರ ಮಾರ್ಕ್ ಮಾಡ್ಕೋಬೇಕು, ಅಳತೆ ಬ್ಲೌಸ್ ಅಲ್ಲಿ ಯಾವ ತರ ಅಳತೆ ತಗೋಬೇಕು, ಅದನ್ನೇ ಕಾಪಿ ಮಾಡಿದ್ರೆ ನಮ್ ಸ್ಟೈಲ್ ನಾವ್ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ಲೈವ್ ಅಲ್ಲೇ ನಾವು ತೋರಿಸ್ಕೊಡ್ತಾ ಇದೀನಿ. ಇಷ್ಟು ಈಸಿಯಾಗಿ ಯಾರು ತೋರಿಸ್ಕೊಡಲ್ಲ, ನಾನ್ ಕಷ್ಟಪಟ್ಟು ಕಲ್ತಿದ್ದೀನಿ. ನಾವು ಒಂದ್ ಟೈಮಲ್ಲಿ ನಾವು ಕಲಿಬೇಕಾದೆಲ್ಲ ತುಂಬಾ ಕಷ್ಟಪಟ್ಟು ಯಾರೋ ಟೇಬಲ್ ಹತ್ರ ಸೇರ್ಸಲ್ಲ, ಅಷ್ಟು ಈಸಿಯಾಗಿ ಅಂಗಡಿ ಒಳಗಡೆ ಯಾರು ಕಲಿಯೋಕೆ ಇದ್ ಮಾಡ್ತಾ ಇರಲಿಲ್ಲ. ಅಟ್ಲೀಸ್ಟ್ ಡೌಟ್ ಕ್ಲಿಯರ್ ಮಾಡಕ್ಕೂ ನನಗೂ ಯಾರು ಅವಕಾಶ ಕೊಟ್ಟಿಲ್ಲ. ನಾನ್ ತುಂಬಾ ಕಷ್ಟಪಟ್ಟು ಕಸ್ಟಮರ್ ಆಲ್ಟ್ರೇಷನ್ ಬಂದು ಏನಕ್ಕೆ ಬಂತು ಅಂತ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನೆಕ್ಸ್ಟ್ ಆ ತರ ಬರ್ದಿರೋ ಕಟ್ ಮಾಡಿ, ಈ ತರ ನಾನೇ ತುಂಬಾ ಕಷ್ಟ ಬಿದ್ದು ಕಲ್ತಿದ್ದೀನಿ. ಆದ್ರೆ ಎಲ್ಲರಿಗೂ ಈಜಿ ಆಗ್ಬೇಕು, ನನ್ಗಾಗಿರೋ ಕಷ್ಟ ಯಾರು ಪಡಬಾರ್ದು ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ನೀಟಾಗಿ ಪ್ರತಿಯೊಬ್ಬರಿಗೂ ದೂರ ಇರೋರ್ಗು ಹತ್ರ ಇರೋರ್ಗು ಎಲ್ಲರಿಗೂ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ತರ ನಾನು ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ನಾವು ಲೈಕ್ ಒಂದು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಇನ್ನೂ ಹೊಸ ವಿಡಿಯೋಗಳೆಲ್ಲ ಮಾಡಿ ನೀಟಾಗಿ ಎಲ್ಲರಿಗೂ ಅನುಕೂಲ ಆಗೋ ತರ ಮಾಡ್ತಾ ಇದೀನಿ. ಮತ್ತೆ ಆಫ್ಲೈನು ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ನನಗೆ. ಇಲ್ಲಿ ರೂಮ್ ಅಡ್ಜಸ್ಟ್ ಆಗದಿರೋ ಕಾರಣಕ್ಕಿಂತ ಸ್ವಲ್ಪ ಡಿಲೇ ಆಗ್ತದೆ. ಆದಷ್ಟು ಬೇಗ ಖಂಡಿತವಾಗ್ಲೂ ಆಫ್ಲೈನ್ ಮಾಡಿ ಎಲ್ಲರಿಗೂ ಅನುಕೂಲ ಆಗೋ ಉದ್ದೇಶದಿಂದ ಮಾಡ್ಬೇಕು ಅನ್ನೋದೇ ಉದ್ದೇಶ. ಜಾಸ್ತಿ ಮಾತಾಡೋದೇನ್ ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ನಾವು ಹೊಲ್ದಿರೋಂತ ಬ್ಲೌಸು ಯಾವ ತರ ಬಂದಿದೆ, ಯಾವ ತರ ವರ್ಕ್ ಮಾಡಿದೀವಿ, ಎಷ್ಟು ಚಾರ್ಜ್ ಮಾಡಿದೀವಿ, ಯಾವ ತರ ಬರ್ಕೊಂತೀವಿ, ಯಾವ ತರ ಕುಚ್ಚಾಕ್ಸ್ತೀವಿ ಅನ್ನೋದೆಲ್ಲ ಫುಲ್ ಡೀಟೇಲ್ಸ್ ಆಗಿ ಇದ್ರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ಎಲ್ಲ ಹೊಲ್ದೆಲ್ಲ ಆದ್ಮೇಲೆ ಐರನ್ ಮಾಡಿ ಈ ತರ ನೀಟಾಗಿ ಒಂದೇ ಫೋಲ್ಡ್ ಮಾಡ್ತೀವಿ. ಇನ್ನೊಂದು ಈ ತರ ಫೋಲ್ಡ್ ಮಾಡಿದ್ರೆ ಏನಾಗುತ್ತಂದ್ರೆ ಸೆಂಟ್ರಲ್ಲಿ
ಲೈನ್ಸ್ ಅನ್ನೋದು ಬಂದ್ಬಿಡುತ್ತೆ ಇಲ್ಲಿ ಬ್ಯಾಕ್ ಅಲ್ಲಿ ನೋಡಿ. ಈ ತರ ಫೋಲ್ಡ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಲೈನ್ಸ್ ಅನ್ನೋ ಬರುತ್ತೆ, ವರ್ಕ್ ಎಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಇಷ್ಟೇ ಫೋಲ್ಡ್ ಮಾಡಿದ್ವಿ, ಇದಕ್ಕೆ ಮುಂಚೆ ಫೋಲ್ಡ್ ಮಾಡಕ್ಕೆ ಹೋಗಲ್ಲ. ಈ ತರ ಫೋಲ್ಡ್ ಮಾಡ್ತೀವಿ. ಮೊದಲನೇದಾಗಿ ನೋಡಿ ಸ್ಲೀವ್ಸ್ ಈ ತರ ಓಪನ್ ಮಾಡಿದ್ರೆ ಈ ತರ ಬಂತು. ಅದಾದ್ಮೇಲೆ ಬ್ಯಾಕು ಈ ತರ ಓಪನ್ ಮಾಡ್ತೀವಿ. ನೀಟಾಗಿ ಫಿನಿಶ್ ಮಾಡಿಬಿಟ್ಟಿದ್ದೀವಿ. ಐರನ್ ಎಲ್ಲ ಮಾಡಿ ಫಿನಿಶ್ ಮಾಡಿದ್ದೀವಿ ನೋಡಿ. ಕೆಳಗಡೆ ಇದು ಗೋಲ್ಡ್ ಪೈಪಿಂಗ್ ಅನ್ನೋದು ಕೆಳಗಡೆ ಹೊಡಿತೀವಿ. ಇಲ್ಲಿ ಡಾಟ್ ಹೊಡೆದಿದ್ದೀವಿ. ಇಲ್ಲಿ ಫ್ಲವರ್ ಹಾಕಿದ್ದೀವಿ. ಇಲ್ಲಿ ನೆಕ್ ಲೈನ್ ಹಾಕಿದ್ದೀವಿ. ಮತ್ತೆ ಇದು ಈ ತರ ಮಾಡಿ ಹೊಲ್ದಿರೋದು. ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಸುಮಾರು ಜನಕ್ಕೆ ಇದೇ ಪ್ರಾಬ್ಲಮ್ ಬರ್ತಾ ಇದೆ, ಅಂದ್ರೆ ನನಗೆ ಡೌಟ್ ಬರ್ತಾ ಇದೆ ನೋಡಿ. ಈ ತರ ಬ್ಯಾಕ್ ಅಲ್ಲಿ ಕ್ಲೋಸ್ ಇದೆ, ಅದರಿಂದ ನಾನು ಏನ್ ಮಾಡಿದ್ನಿ, ಅವ್ರದ್ದು ಶೋಲ್ಡರ್ ಎಷ್ಟಿದೆ 14.5 ರೆಡಿ ಇದೆ ನೋಡಿ. ರೆಡಿ 14.5 ಬಂದಿದೆ ನಮ್ಗೆ. ಟೇಪ್ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ರೆಡಿ 14.5 ಬಂದಿದೆ. ಓಕೆನಾ. ಅಂದ್ರೆ ಕಚ್ಚಾದಲ್ಲಿ ನೋಡಿ ನಾನು 15 ಇಟ್ಕೊಂಡಿರ್ತೀನಿ. ಇವ್ರದ್ದು ಶೋಲ್ಡರ್ ಎಷ್ಟಿದೆಯೋ ಫುಲ್ ಅಷ್ಟೇ 15 ಇಟ್ಕೊಂತೀನಿ. ಅದಾದ್ಮೇಲೆ ಆ ಕಡೆ 1/4 ಇಂಚ್, ಈ ಕಡೆ ಅರ್ಧ ಇಂಚ್, 1/4 ಇಂಚ್ ಹೋದಾಗ 14.5 ಅನ್ನೋದು ನಮ್ಗೆ ಇಲ್ಲಿಗೆ ರೆಡಿ ಬರುತ್ತೆ. ಆಮೇಲೆ ಇದು ಯಾವ ಮೆಜರ್ಮೆಂಟ್ ಮೇಲೆ ತಗೊಂತೀರಾ ಸರ್ ಅಂದ್ರೆ, ಅಳತೆ ಬ್ಲೌಸ್ ಇದ್ರೆ ಅದು ಡೀಪ್ ನೆಕ್ ಕೊಟ್ಟಿರುತ್ತೆ 2.5 ಇಂಚ್ ಇರುತ್ತೆ. ಮತ್ತೆ ಅಳತೆ ಬ್ಲೌಸ್ ಕೊಟ್ಟಿಲ್ಲ ಅಂದ್ರೆ ಆ ಕಸ್ಟಮರ್ ಬ್ರಾಡ್ ಹೆಂಗ್ ಹಾಕ್ತಾರೆ, ಇವರು ನಾರ್ಮಲ್ ಆಗಿ ಹಾಕಿದೀನಿ, ಇವರು ಬ್ರಾಡ್ ಮೀಡಿಯಂ ಆಗಿ ಹಾಕ್ತಾರೆ, ಅದಕ್ಕೆ 7 ಇಂಚ್ ಇಟ್ಟಿದೀನಿ. ಒಬ್ಬೊಬ್ರು 8 ಇಂಚ್ ಇಡ್ತಾರೆ, 8 ಇಂಚ್ ಮಾಡ್ಕೋಬಹುದು. ಒಬ್ಬೊಬ್ರು ಶೋಲ್ಡರ್ ಈ ಕಡೆ ಕಮ್ಮಿ ಹಾಕೊಂತಾರೆ ಅಂದ್ರೆ ನಾವು ಅದನ್ನ ಇನ್ ಸ್ವಲ್ಪ ಬ್ರಾಡ್ ಆಗಿ ತಗೊಬಹುದು. ಅದ್ರ ಮೇಲೆ ಡಿಪೆಂಡ್ ಮಾಡಿ ಇದನ್ನ ಈ ತರ ಮಾಡಿ ಫ್ಲವರ್ ನ ಮಾಡಿ ಡಿಪೆಂಡ್ ಮಾಡ್ತೀನಿ. ಇದಾದ್ಮೇಲೆ ಶೋಲ್ಡರ್ ನ ಈ ತರ ಡಿಪೆಂಡ್ ಮಾಡ್ಕೊಂಡು ಇದ್ ಮಾಡ್ಕೊಂಡ್ವಿ. ಆರ್ಮಲ್ ಹೆಂಗ್ ಮಾಡ್ತೀವಿ ಅಂದ್ರೆ ನೋಡಿ, ಅಂದಾಜಾಗಿ ಫಸ್ಟ್ ಏನ್ ಮಾಡ್ತೀವಿ, ಎಷ್ಟಿದೆ ಇದು 6.5 ಇದೆ. 6.5ಗೆ ಈ ತರ ಡೌನ್ ಮಾಡ್ಕೊಂಡು ಹಿಂಗೆ ಮಾರ್ಕ್ ಮಾಡ್ಕೊಂತೀವಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಟೇಪಲ್ಲಿ ಹಿಂಗ್ ಚೆಕ್ ಮಾಡ್ಕೊಂತೀವಿ ಅವ್ರದ್ದು ಆರ್ಮಲ್ ಅಷ್ಟು ಬರುತ್ತಾ ಅಂತ. 17 ಇಂಚು ಇವಾಗ 16 ಬರುತ್ತೆ, ಮೇಲಿಕ್ ಆಗ್ಬಿಡುತ್ತೆ ಅಂದ್ರೆ 16 ಬರುತ್ತೆ. ನಮ್ಗೆ ಎಷ್ಟು ಬೇಕು, 16.5 ಬೇಕಾಗುತ್ತೆ. ಅವಾಗ ಏನ್ ಮಾಡ್ತೀವಿ, ಮಾರ್ಕ್ನ ಸ್ವಲ್ಪ ಡೌನ್ ಮಾಡ್ಕೊಂಡು ಹಿಂಗೆ ಮಾರ್ಕ್ ಮಾಡ್ಕೊಂತೀನಿ. ಮತ್ತೆ ಈ ತರ ಇಟ್ಟು ಚೆಕ್ ಮಾಡ್ಕೊಂತೀನಿ ನೋಡಿ. 17 ಕರೆಕ್ಟ್ ಆಗಿ ಬಂತು ಅಂದ್ರೆ 6.5 ತಗೊಂಡಾಗ 17 ಇಂಚ್ ಕರೆಕ್ಟ್ ಆಗಿ ಬರುತ್ತೆ. ಸೈಜ್ ಎಷ್ಟು ಅಂತ ಹೇಳ್ತೀನಿ. ಇವ್ರದ್ದು 14.5 ಇದೆ, 14.5 ಮಾಡ್ಕೊಂಡಿದ್ದೀನಿ. ಡೌನ್ ಬಂದ್ಬಿಟ್ಟು 6.5 ರೆಡಿ 6 ಬರುತ್ತೆ. ಕಚ್ಚಾ ಆ ಕಡೆ ಕಚ್ಚಾ ಈ ಕಡೆ ಕಚ್ಚಿಸಿದ್ರೆ 6.5 ಬರುತ್ತೆ. ಆಮೇಲೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂದ್ರೆ ಇದು 18.5 ಅಂದ್ರೆ 37 ಇಂಚ್ ಚೆಸ್ಟ್. ವೇಸ್ಟ್ 16, 32, 34, 37 ಬರುತ್ತೆ ಮೋಸ್ಟ್ಲಿ ಮೆಜರ್ಮೆಂಟ್. ಇದ್ರ ಪ್ರಕಾರ ನಾನೇನ್ ಮಾಡಿದೀನಿ, ಈ ತರ ಹ್ಯಾಂಡ್ ವರ್ಕ್ ನ ಮಾಡಿಸಿದೀವಿ. ಸೀರೆ ಪಿಂಕ್ ಕಲರ್ ಇರೋದ್ರಿಂದ ಪಿಂಕ್ ಹಾಕ್ಸಿದೀನಿ. ಗೋಲ್ಡ್ ರೆಗ್ಯುಲರ್ ಆಗಿ ಗೋಲ್ಡ್ ಎಲ್ಲ ಕಡೆ ಬರುತ್ತೆ ನೋಡಿ, ಚಮಕಿ ಎಲ್ಲ ಬಂದಿದೆ. ಇದ್ರ ಫೋಟೋ ನೀಟಾಗಿ ಹಾಕ್ತೀನಿ ನಾನು. ಇದು ಬ್ಯಾಕ್ ಆಯ್ತು. ಅದಾದ್ಮೇಲೆ ಫ್ರಂಟ್ ಮೈನ್ ಎಲ್ಲರಿಗೂ ಇಲ್ಲೇ ಪ್ರಾಬ್ಲಮ್ ಬರೋದು. ಫ್ರಂಟ್ ಇದು ಅಷ್ಟೇ, ನಾವೇನಾದ್ರೂ ಇಲ್ಲಿ ಸ್ವಲ್ಪ ಬ್ರಾಡ್ ತಗೊಂಡ್ರೆ ಈ ಪೋರ್ಷನ್ ಅಲ್ಲಿ ಸ್ವಲ್ಪ ಹಿಂಗ್ ಬ್ರಾಡ್ ಆಗಿ ಬರುತ್ತೆ. ಅವಾಗ ಏನ್ ಮಾಡ್ಬೇಕು, ಡೀಪ್ ಸ್ವಲ್ಪ ಮೇಲ್ ತಗೋಬೇಕು. ಅದೇ ಡೀಪ್ ತಗೊಂಡಾಗ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ನೋಡಿ. ಇದು 6 ಇಂಚ್ ಇದೆ, ಇವರು ಡೀಪ್ ಜಾಸ್ತಿ ಹಾಕಲ್ಲ, ಅದಕ್ಕೋಸ್ಕರ ಡೀಪ್ ಅನ್ನೋದು ಕಮ್ಮಿ ಮಾಡಿದ್ದೀನಿ. ಅದೇ ರೀತಿ ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ 13.5. ಈ ಪೋರ್ಷನ್ ಅಲ್ಲಿ ಹಾಕೊಂಡಾಗ ಒಬ್ಬೊಬ್ಬರಿಗೆ ಇಲ್ಲಿ ಹಿಂಗ್ ಎಳ್ಕೊಂತದೆ. ಏನಕ್ಕೆ ಅಂತಂದ್ರೆ ನಾವಿಲ್ಲಿ ಶೋಲ್ಡರ್ ಕಮ್ಮಿ ಮಾಡಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕ್ತನಲ್ಲ ಆತರ ಇಲ್ಲಿ ಶೋಲ್ಡರ್ ಕಮ್ಮಿ ಮಾಡಿದಾಗ ಇಲ್ಲಿ ಬರುತ್ತೆ. ಅದನ್ನ ನಾವ್ ಹಿಂಗೆ ಇಲ್ಲಿ ಇರೋ ಪೀಸ್ ನಾವ್ ಇಲ್ಲಿ ಕಟ್ ಮಾಡ್ಬಿಡ್ತೀವಿ. ಹಿಂಗೆ ಶೋಲ್ಡರ್ ಕಡಿಮೆ ಮಾಡಿದಾಗ ಆಟೋಮೆಟಿಕ್ ಹಿಂಗ್ ಬಂದಾಗ ಹಿಂಗ್ ಕಟ್ ಮಾಡ್ಬಿಡ್ತೀವಿ. ಎರಡು ಕಡೆ ಅರ್ಧ 1/4 ಇಂಚ್ ಹೋಗ್ಬಿಟ್ಟಾಗ ಏನಾಗುತ್ತೆ, ಆ ಬ್ಲೌಸ್ ಅನ್ನೋದು ನೋಡಿ ಹಿಂಗ್ ಎಳ್ಕೊಂಡ್ಬಿಡ್ತದೆ. ಅವಾಗ ಏನ್ ಮಾಡ್ಬೇಕು, ನಾವು ಶೋಲ್ಡರ್ ಕರೆಕ್ಟ್ ಆಗಿ ಇಟ್ಕೊಂಡು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡಿದ್ವಿ ಅಂದ್ರೆ ಫ್ರಂಟ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ. ಅದರಿಂದ ಫ್ರಂಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅದಾದ್ಮೇಲೆ ನೋಡಿ, ಡಾಟ್ಸ್ ಹೊಲ್ದ್ಬಿಟ್ಟು ನೀಟಾಗಿ ಐರನ್ ಮಾಡಿದ್ರೆ ಹಾಕೊಂಡಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಈ ತರ ಬರುತ್ತೆ. ಇಲ್ಲಿ ಬ್ಯಾಕ್ ಅಲ್ಲಿ ಇದೆ 14.5 ಬರುತ್ತೆ, ಫ್ರಂಟ್ ಅಲ್ಲಿ 13.5 ಬರುತ್ತೆ. ಬೇಕಂದ್ರೆ ಇಲ್ಲಿ ನೋಡಿ ತೋರಿಸ್ತೀನಿ. ಈ ಪೋರ್ಷನ್ ಅಲ್ಲಿ ನಿಮ್ಗೆ ನೋಡಿ 14.5 ಇದೆ ಅಂದ್ರೆ ಶೋಲ್ಡರ್ ಇಲ್ಲಿ 14.5 ಇದ್ರೆ ಇಲ್ಲ, ಶೋಲ್ಡರ್ ಗಿಂತ ಸ್ವಲ್ಪ ಡೌನ್ ಅಲ್ಲಿ 14.5 ಬರುತ್ತೆ. ಅದಾದ್ಮೇಲೆ ಫ್ರಂಟ್ ಅಲ್ಲಿ ಫ್ರಂಟ್ ಕ್ರಾಸ್ ಬ್ಯಾಕ್ ಕ್ರಾಸ್, ಫ್ರಂಟ್ ಇಲ್ಲಿ ಶೇಪ್ ತೆಗಿತೀವಲ್ಲ ಅದಕ್ಕೋಸ್ಕರ 1 ಇಂಚು ಇಲ್ಲಿ ಕಮ್ಮಿ ಬರುತ್ತೆ. 1 ಇಂಚ್ ಕಮ್ಮಿ ಬಂದಿದೆ ಅಂದ್ರೆ ಹಾಕೊಳ್ಳಕ್ಕೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ಅದಕ್ಕೆ ನಾನು ಹೇಳೋದು ಕ್ಲೋಸ್ ನೆಕ್ಕು, ಕಾಲರ್ ನೆಕ್ಕು, ಆಮೇಲೆ ಹೈವಿ ನೆಕ್ಕು ಬಂದಾಗ ಇದು ಇಂಪಾರ್ಟೆಂಟ್. ಶೋಲ್ಡರ್
ಶೋಲ್ಡರ್ಗಿಂತ ಸ್ವಲ್ಪ ಕೆಳಗಡೆ ಇಲ್ಲಿ ಈ ಮೆಜರ್ಮೆಂಟು ಇವೆರಡು ಕರೆಕ್ಟಾಗಿ ಬಂದಿದೆ ಅಂತೆ ಕೈ ಹಿಂಗೆ ಅನ್ನಕ್ಕೂ ಎಲ್ಲ ಆಗುತ್ತೆ, ಕೈ ಹಿಂಗೆ ಆಡ್ಸೋಕೆ ಆಗುತ್ತೆ, ಮತ್ತೆ ಇಲ್ಲಿ ಟೈಟಾಗಿ ಹಿಂಗೆ ಎಳ್ಕೊಂಡಂಗೂ ಆಗಲ್ಲ. ಮತ್ತೆ ಇದು ಲೂಸ್ ಬಿಟ್ಬಿಟ್ರು ಏನಾಗುತ್ತೆ ಅಂದ್ರೆ ಇಲ್ಲಿ ನೆಕ್ ಹಿಂಗ್ ಲೂಸ್ ಬಂದ್ಬಿಡ್ತದೆ, ಅದು ನೋಡ್ಕೋಬೇಕು. ತುಂಬಾ ಇಂಪಾರ್ಟೆಂಟ್ ಕೆಲಸ ಅಂದ್ರೆ ನೋಡಿ, ಇವು 3 ಚೆಕ್ ಮಾಡ್ಕೊಂಡಿದ್ವಿ ಅಂದ್ರೆ ಶೋಲ್ಡರ್ ಅಲ್ಲಿ ಏನು ಪ್ರಾಬ್ಲಮ್ ಬರಲ್ಲ. ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಂತಾರೆ ಕಸ್ಟಮರ್ಗಳು. ಅದೇ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಆಗಲ್ಲ, ಯಾಕಂದ್ರೆ ಇಲ್ಲಿ ಶೋಲ್ಡರ್ ಜಾರುತ್ತೆ, ಇಲ್ಲ ಅಂದ್ರೆ ಇಲ್ಲಿ ಟೈಟ್ ಆಗಿ ಎಳ್ಕೊಂತದೆ, ಇಲ್ಲಿ ನೆಕ್ ಲೂಸ್ ಬರುತ್ತೆ. ಹೆಂಗ್ ಅಡ್ಜಸ್ಟ್ ಮಾಡ್ಕೊಂತಾರೆ? ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಇದು 3 ಇಂಪಾರ್ಟೆಂಟ್. ನನ್ಗೆ 15 ವರ್ಷ ಮಾಸ್ಟರ್ ಆಗಿ ಎಕ್ಸ್ಪೀರಿಯನ್ಸ್ ಇರೋದು, ನನಗೆ ಅಂದ ಮೆಜರ್ಮೆಂಟ್ ಕೊಟ್ಮೇಲೆ ಆ ಮೆಜರ್ಮೆಂಟ್ ಪ್ರಕಾರ ಹೆಂಗ್ ಮಾಡ್ಬೇಕು ಅನ್ನೋದು ಕರೆಕ್ಟ್ ಆಗಿ ಮಾಡ್ಕೊಂತೀನಿ. ಆಮೇಲೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಬಾಡಿ ಮೆಜರ್ಮೆಂಟ್ ತಗೊಂಡಿರ್ತಾರೆ, ಇಲ್ಲಿ ಅವ್ರದ್ದು ಮೆಜರ್ಮೆಂಟ್ ಎಷ್ಟಿರುತ್ತೋ ಅಷ್ಟೇ ಇಡಬೇಕು. ಅದಕ್ಕೆ 2 ಇಂಚ್ ಸೇರಿಸೋದು, ನಾವೆಲ್ಲ ಡ್ರೆಸ್ಗೆ ಸೇರಿಸ್ತೀವಿ. ಡ್ರೆಸ್ಗೆ ಏನಕ್ಕಂದ್ರೆ ಅದು ಮೀಡಿಯಂ ಫಿಟ್ಟಿಂಗ್ ಆಗ್ತಾರೆ, ಬ್ಲೌಸ್ ಬಂದ್ಬಿಟ್ಟು ಸ್ಕಿನ್ ಫಿಟ್ ಆಗ್ತಾರೆ, ಅಂದ್ರೆ ಈ ತರ ಅಂಟ್ಕೊಂಡಿರುತ್ತೆ. ಅವಾಗ ಏನ್ ಮಾಡ್ಬೇಕು, ನಾವ್ ಹೆಂಗ್ ಮೆಜರ್ಮೆಂಟ್ ತಗೊಂತೀವೋ ಅಷ್ಟೇ ಇರಬೇಕು. ಎಕ್ಸ್ಟ್ರಾ ಏನಕ್ಕೆ ನಾವು ಸೇರ್ಸೋಬೇಕು? ಆ ಎಕ್ಸ್ಟ್ರಾ ಸೇರ್ಸ್ಕೊಂಡಾಗ ನಮ್ಗೇನದು ನೆಕ್ ಲೂಸ್ ಅನ್ನೋದು ಬರುತ್ತೆ. ಓಕೆನಾ? ಇದು ತುಂಬಾ ಇಂಪಾರ್ಟೆಂಟ್. ಗೊತ್ತಾಗಿಲ್ಲ ಅಂದ್ರೆ ನನಗೆ ಕಾಮೆಂಟ್ ಮಾಡೋ, ಖಂಡಿತವಾಗ್ಲೂ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ರೀತಿಯಲ್ಲಿ, ಅರ್ಥ ಆಗೋ ರೀತಿಯಲ್ಲಿ ನಾನು ಇನ್ನೊಂದ್ಸರಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ಮತ್ತೆ ಅದೇ ರೀತಿ ನೋಡಿ, ಇದು ಫ್ರಂಟು, ಈ ಕಡೆ ಪಲ್ಲು ಹೋಗ್ಬಿಡುತ್ತೆ, ಈ ಕಡೆ ರೈಟ್ ಸೈಡ್ ಬಿಡುತ್ತೆ, ಅದಕ್ಕೆ ರೈಟ್ ಸೈಡ್ ಒಂದ್ ಸೈಡ್ ಮಾತ್ರ ವರ್ಕ್ ಮಾಡ್ತೀನಿ. ಮತ್ತೆ ಕೆಲವೊಬ್ಬರಲ್ಲಿ ತುಂಬಾ ಜನ ನೋಡಿ, ಇಲ್ಲಿ ಅಟ್ಯಾಚ್ ಮಾಡ್ಬೇಕಾದ್ರೆ ರಿಂಕಲ್ಸ್ ಬಂದಿರ್ತದೆ ಸ್ಲೀವ್ಸ್. ನಮ್ ಮೈನ್ ಕಾಣಿಸೋದೇ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ, ಆಮೇಲೆ ಬ್ಯಾಕ್ ಅಲ್ಲಿ ಇಲ್ಲಿಗೆ ಒಂದ್ ಸ್ವಲ್ಪನೂ ರಿಂಕಲ್ಸ್ ಬರಬಾರ್ದು. ಆತರ ರಿಂಕಲ್ಸ್ ಏನಾದ್ರು ಬರೋದಿದ್ರೆ ನೋಡಿ, ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ದು ಇದ್ರಲ್ಲೂ ಬರಲ್ಲ ನೋಡಿ, ಎಷ್ಟು ನೀಟಾಗಿದೆ. ಆದ್ರೆ ಹೇಳ್ತಾ ಇರೋದು, ಇಲ್ಲಿವರೆಗೂ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬೇಕಂದ್ರೆ ಸ್ವಲ್ಪ ಹೇಳ್ಕೊಳ್ಳೋದು, ಲೂಸ್ ಬಿಡೋದು ಇಲ್ಲಿ ಮಾಡ್ಕೊಳ್ಳಿ, ಇಲ್ಲೇನು ಮಾಡಕ್ ಹೋಗ್ಬೇಡಿ, ಅವಾಗೆ ನಿಮ್ಗೆ ಪರ್ಫೆಕ್ಟ್ ಅನ್ನೋದು ಬರುತ್ತೆ. ಮತ್ತೆ ಡಾಟು, ಇದು ಕ್ರಾಸ್ ಬೆಲ್ಟ್ ಯಾವಾಗೂ ಚಿಕ್ಕದಾಗಿರ್ಬೇಕು, ಅದನ್ನ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಸ್ಲೀವ್ಸ್ ನೋಡಿ. ಸ್ಲೀವ್ಸ್ ನಾವೇನು ವರ್ಕ್ ಮಾಡಿರ್ತೀವಿ ಅದು ಈ ಲೈನ್ ಸೆಂಟರ್ಗೆ ಬರಬೇಕು. ಹಾಕೊಂಡಾಗ ನೋಡಿ ಈ ತರ ಲುಕ್ ಕಾಣಿಸ್ಬೇಕು. ಅದರಿಂದ ನಾವೇನ್ ಮಾಡ್ಬೇಕು, ಈ ತರ ಸೆಂಟ್ರಲ್ಲೇ ಮಾಡ್ತೀವಿ. ಕೆಳಗಡೆ ಬಾರ್ಡರ್ ಇದೆ, ಇಲ್ಲಿ ವರ್ಕ್ ಒಂದ್ ಲೈನ್ ಮಾಡಿದ್ದೀನಿ, ಮತ್ತೆ ಇಲ್ಲಿ ಬುಟ್ಟ ಮಾಡಿದ್ದೀನಿ. ಮತ್ತೆ ಸೈಡ್ ಅಷ್ಟೇ ಸ್ಲೀವ್ಸ್ ಅಟ್ಯಾಚ್ ಎಲ್ಲ ಮಾಡಾದ್ಮೇಲೆ ಒಬ್ಬೊಬ್ರು ಹಿಂದೆ ಮುಂದೆ ಮಾಡ್ಬಿಡ್ತಾರೆ ಈ ಆರ್ಮ್ ನೋಡಿ. ಈ ಜೈಂಟ್ ಅನ್ನೋದು ಈ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಇಲ್ಲಿ ಜೈನ್ ಒಂದೇ ತರ ಇರ್ಬೇಕು ನೋಡಿ. ಇಟ್ ನೋಡಿದ್ರೆ ಈ ತರ ಇರಬೇಕು, ಯಾಕಂದ್ರೆ ಇಲ್ಲಿ ಹೆಚ್ಚು ಕಮ್ಮಿ ಬಂತು ಅಂದ್ರೆ ಇಲ್ಲೆಲ್ಲಾದ್ರೂ ಸ್ವಲ್ಪ ಲೂಸು ಟೈಟು ರಿಂಕಲ್ಸ್ ಅನ್ನ ಬರುತ್ತೆ ನೋಡಿ. ಸೈಡ್ ಡಾಟು ಹೊಡೆದಿದೀವಿ ಆದ್ರೂ ಕರೆಕ್ಟ್ ಆಗಿ ಜಾಯಿನ್ ಮಾಡಬೇಕು. ಇದ್ರಲ್ಲೆಲ್ಲ ಜಾಯಿನ್ ಮಾಡೋದ್ನ ನಮ್ಗೆ ಫಿಟ್ಟಿಂಗು ಚೆನ್ನಾಗಿ ಬರುತ್ತೆ, ಔಟ್ಲುಕ್ ನೀಟಾಗಿ ಬರುತ್ತೆ, ಆ ಕೆಲಸ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಆಮೇಲೆ ಇನ್ಸೈಡ್ ನೋಡ್ಬೇಕು ನಾವು ನೋಡಿ, ಎಲ್ಲೂ ಒಂದು ದಾರ ಪೀಸನ್ನು ನಮ್ದ್ರಲ್ಲಿ ಕಾಣಿಸೋದೇ ಇಲ್ಲ. ಈ ತರ ಫಿನಿಶಿಂಗ್ ಅನ್ನ ಕಲಿಬೇಕು ನೋಡಿ. ಇಲ್ಲಿ ಎಮ್ಮಿಂಗ್ ಮಾಡಿದ್ವಿ, ಇದು ರೈಟ್ ಸೈಡ್ ಪಲ್ಲು ಹೋಗುತ್ತಲ್ಲ ಆ ಕಡೆ, ಈ ತರ ಒಂದೇ ಸಮ ಪಟ್ಟಿ. ಒಬ್ಬೊಬ್ರು ದಪ್ಪ ಸಣ್ಣ ಹಾಕ್ತಾರೆ, ಅದೆಲ್ಲ ನೋಡಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನೋಡಿ ನೀಟಾಗಿ ಒಂದೇ ಸಮ ಮಾಡಿ ಎಮ್ಮಿಂಗ್ ಮಾಡಿರ್ತೀವಿ. ಶೋಲ್ಡರ್ ಅಲ್ಲಿ ಈ ತರ ಅಟ್ಯಾಚ್ ಮಾಡ್ಬೇಕಾದ್ರೆ ಶೋಲ್ಡರ್ ಓವರ್ಲಾಕ್ ಮಾಡ್ಕೋಬೇಕು. ಆಮೇಲೆ ಹೂಕ್ಸ್ ಪಟ್ಟಿ, ಅಂಟಾ ಪಟ್ಟಿ ನೋಡಿ ಎಷ್ಟು ನೀಟಾಗಿರುತ್ತೆ, ಎಲ್ಲೂ ಒಂದು ದಾರನ್ನು ಬಿಡಬಾರ್ದು. ಒಳಗಡೆ ಡಾಟ್ಸ್ ಅಲ್ಲೂ ಅಷ್ಟೇ ನೋಡಿ, ಒಳ್ಳೆ ಡಾಟ್ಸ್ ಅಲ್ಲೂ ಅಷ್ಟೇ ಎಲ್ಲ ದಾರ ನೀಟಾಗಿ ಕಟ್ ಮಾಡ್ಬೇಕು ಈ ತರ ಫಿನಿಶಿಂಗ್ ಆಗಿ. ಮತ್ತೆ ಆರ್ಮಲ್ಗೂ ಅಷ್ಟೇ ನೀಟಾಗಿ ಓವರ್ಲಾಕ್ ಮಾಡಬೇಕು. ಲೂಸ್ ಬರ್ತಾ ಇದ್ರೆ ಅಡ್ಜಸ್ಟ್ ಮಾಡೋದು ಅದೆಲ್ಲ ಮಾಡಕ್ ಹೋಗ್ಬಾರ್ದು, ನೀಟಾಗಿ ಇರಬೇಕು. ಮತ್ತೆ ಸೈಡ್ ಅಲ್ಲೂ ಅಷ್ಟೇ 3 ಹೊಲಿಗೆ ಹಾಕ್ಬೇಕು, ಈ ತರ ಸ್ಟ್ರೈಟ್ ಆಗಿರಬೇಕು ನೋಡಿ ಈ ತರ. ಅವಾಗ ಏನಾಗುತ್ತಂದ್ರೆ ನೀವು ಒಳಗಡೆ ನೋಡಿದ್ರು, ಉಲ್ಟಾ ನೋಡಿದ್ರು, ಸೀದಾ ನೋಡಿದ್ರು ನೋಡೋರ್ಗೆ ಖುಷಿ ಆಗ್ಬೇಕು. ಯಾರಾದ್ರೂ ನೋಡಿದ್ರೆ ಬ್ಲೌಸ್ ಎಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ ಅನ್ನೋ ತರ. ಅದಕ್ಕೋಸ್ಕರ ಲೇಟ್ ಆಗ್ಬೋದು, ಆದ್ರೆ ನಾವು ಫಿನಿಶಿಂಗ್ ಆಗಿ ನೀಟಾಗಿ ಕೆಲಸ ಮಾಡೋದನ್ನೋದು ತುಂಬಾ ನೀಟಾಗಿ ಕಲಿಬೇಕು. ಮತ್ತೆ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ನೋಡಿ, ಯಾವಾಗೂ ಅಷ್ಟೇ ನೆಕ್ ಎಲ್ಲ ಹೊಲ್ದಾದ್ಮೇಲೆ ಹುಕ್ಸ್ ಪಟ್ಟಿ ಹಾಕ್ಬೇಕು. ಏನಕ್ಕೆ ಅಂತಂದ್ರೆ ನೋಡಿ, ಇಲ್ಲಿ ಈ ತರ ನೀಟಾಗಿ ಫಿನಿಶಿಂಗ್ ಇರುತ್ತೆ, ಈ ತರ ಫಿನಿಶಿಂಗ್ ಆಗಿ ಇರುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಇದು ನೆಕ್ ಹೊಲ್ದ್ಬಿಟ್ಟು ಇಲ್ಲಿ ಕ್ಯಾನ್ವಾಸ್ ಹಿಂಗ್ ಉಲ್ಟಾ ಮಾಡಿದ್ರೆ ಇಲ್ಲಿ ಇಷ್ಟು ದಪ್ಪ ಆಗ್ಬಿಡುತ್ತೆ. ಹುಕ್ಸ್ ಪಟ್ಟಿ ಹಾಕೊಳ್ಳಕ್ಕೆ ಅವ್ರಿಗೇನೋ ಒಂಥರ ಇರಿಟೇಷನ್ ತರ ದಪ್ಪ ತರ ಕಾಣಿಸುತ್ತೆ. ಅದೇ ನೆಕ್ ಹೊಲ್ದಾದ್ಮೇಲೆ ಹುಕ್ಸ್ ಪಟ್ಟಿ ಹಾಕಿದೆ ಅಂದ್ರೆ ನೋಡಿ ತೆಳ್ಳಗಿರುತ್ತೆ, ಫಿನಿಶಿಂಗ್ ಆಗಿ ಇರುತ್ತೆ. ಮತ್ತೆ ನೆಕ್ ನೋಡಿ, ವರ್ಕ್ ಬ್ಲೌಸ್ ಹೊಲಿಬೇಕಾದ್ರೂ ಒಳಗಡೆ ಕ್ಯಾನ್ವಾಸ್ ಅನ್ನೋದು ಹಾಕ್ಲೇಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ, ಈ ವರ್ಕ್ ಸ್ಟಿಫ್ ಆಗಿರುತ್ತೆ. ಇಲ್ಲಾಂದ್ರೆ ಹಿಂಗ್ ಲೂಸ್ ತರ ನೆಕ್ ಆಡೋ ತರ ಇರುತ್ತೆ. ನಮ್ ನೋಡಿ ಹಿಂಗೆ ನಾರ್ಮಲ್ ಆಗಿ ಬಿಟ್ರು ನೋಡಿ ನೆಕ್ಕು ಹಂಗೆ ಸ್ಟ್ರೆಂತ್ ಆಗಿರುತ್ತೆ. ಅದಕ್ಕೋಸ್ಕರ ಕ್ಯಾನ್ವಾಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ದಪ್ಪ ಕ್ಯಾನ್ವಾಸ್ ಅನ್ಬೇಡ, ಪೇಪರ್ ಕ್ಯಾನ್ವಾಸ್ ಅಂತ ಬರುತ್ತೆ, ಸ್ವಲ್ಪ ತೆಳ್ಳಗಿರುತ್ತೆ. ಅದನ್ನ ಬ್ಲೌಸ್ ಯೂಸ್ ಮಾಡೋದ್ರಿಂದ ನಮ್ಗೆ ಸ್ಟಿಫ್ನೆಸ್ ಚೆನ್ನಾಗಿ ಬರುತ್ತೆ, ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಫೈನಲ್ ಎಲ್ಲ ಹುಕ್ಸು ಎಮ್ಮಿಂಗ್ ಎಲ್ಲ ಆದ್ಮೇಲೆ ನೋಡಿ ಈ ತರ ಒಂದೇ ಸಿಂಗಲ್ ಫೋಲ್ಡ್ ಮಾಡಾಕಿ
ಹಿಂಗೆ ನೀಟಾಗಿ ಸೀರೆ ಜೊತೆಲಿ ಇಡ್ತೀವಿ. ಇದು ಬ್ಲೌಸ್ ಆಯ್ತು. ನಿಮ್ಗೆ ಅದ್ರದ್ದು ಸೀರೆ ಬಗ್ಗೆ ತೋರಿಸ್ಬೇಕು ನೋಡಿ. ಇದು ಪಿಂಕ್ ಕಲರು, ಇದು ಬ್ಲೌಸು. ಪಲ್ಲು ಕಲರ್ ಬ್ಲೌಸ್ ಬಂದಿರೋದು ಪಿಂಕು. ಇಲ್ಲಿ ನಾವು ಯೂಸ್ ಮಾಡಿದ್ವಿ ಅದೇ ಪಿಂಕ್ ಕಲರು. ನಾವು ಇದರಲ್ಲಿ ನೋಡಿ ಕುಚ್ಚನ್ನ ಈ ತರ ಮಾಡಿದೀವಿ. ಇಲ್ಲಿವರೆಗೂ ಪಿಂಕ್ ಹಾಕಿ ಇಲ್ಲಿ ಡಬಲ್ ಕಲರ್ ಹಾಕಿದೀನಿ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ನೋಡಿ. ಕುಚ್ಚು ಈ ತರ ಒಂದ್ ಬಿಟ್ಸ್ ಬಂದು ಈ ಶೇಪ್ ಬಂದಿದೆ. ಇದ್ರ ಕುಚ್ಚು ಈ ತರ ಮಾಡಿಸಿದೀನಿ. ಮತ್ತೆ ಕುಚ್ಚುದು ಕ್ಯಾಟ್ಲಾಕ್ ಎಲ್ಲ ಇರುತ್ತೆ ನಮ್ಮ ಹತ್ರ, ಅದ್ರ ಪ್ರಕಾರ ನಾವು ಮಾಡ್ತೀವಿ ನೋಡಿ. ಈ ತರ ವರ್ಕು ಕುಚ್ಚು ಎಲ್ಲ ರೆಡಿ ಮಾಡಿದ್ಮೇಲೆ ಈ ತರ ಮಾಡ್ತೀವಿ. ಮತ್ತೆ ಈ ಕುಚ್ಚಲ್ಲಿ ಏನಾದ್ರು ನಿಮ್ಗೆ ಡೌಟ್ ಬಂದಿದ್ರೆ, ಸರ್ ಇದ್ರ ನಾರ್ಮಲ್ ಕುಚ್ಚಿಂದ ಬರುತ್ತೆ, ಬೇಬಿ ಕುಚ್ಚು ಅಂತ ಹೇಳಿದ್ವಿ. ಚಿಕ್ಕದಾಗಿ ಬೇಬಿ ಕುಚ್ಚು ಬರುತ್ತೆ, ಸ್ಟೋನ್ಸ್ ಬರುತ್ತೆ, ಸಿಂಪಲ್ ಬರುತ್ತೆ, ಒಂದು ಸಿಂಗಲ್ ಬೀಡ್ಸ್ ಬಂದು ಈ ತರ ಬರುತ್ತೆ, ಸ್ಟೆಪ್ ಬರುತ್ತೆ. ಆ ಕುಚ್ಚಿದು ನಮ್ಗೆ ಯಾರಾದ್ರೂ ಬೇಕು ಅಂತಂದ್ರೆ ಅದ್ರದ್ದು ಒಂದು ಕಾಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಅದ್ರದ್ದು ಫುಲ್ ಡೀಟೇಲ್ಸ್ ಅಂದ್ರೆ ನಾರ್ಮಲ್ ಇಂದ ಹಿಡಿದು ಡಿಸೈನ್ಸ್ ವರ್ಗು ಎಷ್ಟಿದೆಯೋ ಡಿಸೈನ್ಸ್ ತೋರಿಸ್ತೀನಿ. ಅದಾದ್ಮೇಲೆ ನಾನು ಪ್ರತಿಯೊಂದು ಬ್ಲೌಸ್ಗೂ ಯಾವ ತರ ಮಾಡ್ತೀವಿ, ಏನಿಂಗ್ ತರ ಬಿಲ್ ಮಾಡ್ತೀವಿ ಅನ್ನೋದು ಪ್ರತಿಯೊಂದು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಮತ್ತೆ ಇದು ಸ್ಯಾರಿ ಬ್ಲೌಸ್ ಆಯ್ತು. ನಾವು ಬಿಲ್ಲಿಂಗ್ ಯಾವ ತರ ಮಾಡ್ತೀವಿ ಅನ್ನೋದು ಇದರಲ್ಲಿ ನೋಡ್ತೀವಿ. ನಾನು ಬಿಲ್ ಬುಕ್ ನ ಈ ತರ ಪ್ರಿಪೇರ್ ಮಾಡಿದ್ದೀನಿ. ಯಾಕಂತಂದ್ರೆ ಒಬ್ಬೊಬ್ರು ಜಸ್ಟ್ ಇಷ್ಟು ಮಾತ್ರ ಇಟ್ಕೊಂತಾರೆ, ಅವ್ರಿಗೆ ಇಷ್ಟ ಆಗಿದೆ. ನನ್ನ ಪ್ರಕಾರ ಏನಂದ್ರೆ ನಾನು ಇಲ್ಲಿ ಅರ್ಧ ಸ್ಪೇಸು ಬಿಟ್ಕೊಂಡಿರ್ತೀನಿ. 2 ಬ್ಲೌಸ್ ಇರೋದ್ರಿಂದ ಇಲ್ಲಿ ನೋಡಿ ಪರ್ಪಲ್ ಅಂತ ಬರ್ದ್ಬಿಟ್ಟು ಇಲ್ಲೊಂದು ಬ್ಲೌಸ್ ಬರ್ಕೊಂಡಿದ್ದೀನಿ, ಬ್ಲೂ ಅಂತ ಬರ್ದು ಇಲ್ಲೊಂದು ಬ್ಲೌಸ್ ಬರ್ಕೊಂಡಿದ್ದೀನಿ. ಅವಾಗ ಸಪೋಸ್ ನೆಕ್ಸ್ಟ್ ಅವ್ರು ಬಿಲ್ ಕಲ್ದಾಕ್ಬಿಟ್ರು ನೋಡಿ ಮೇಡಮ್ ಈ ಬ್ಲೌಸ್ಗೆ ಡಿಸೈನ್ ಹೇಳಿದೀರಾ, ಈ ಬ್ಲೌಸ್ಗೆ ಈ ಡಿಸೈನ್ ಹೇಳಿರುತ್ತೆ, ಇಲ್ಲಿ ರೆಫರೆನ್ಸ್ ಇರುತ್ತೆ. ಅದಕ್ಕೋಸ್ಕರ ಇದು ಮಾಡ್ಕೊತೀನಿ. ಮೆಜರ್ಮೆಂಟ್ ಇದ್ರೆ ಏನ್ ಮಾಡ್ತೀನಿ, ಇಲ್ಲಿ ಸೈಡಲ್ಲಿ ಉದ್ದಕ್ಕೂ ಬರ್ಕೊಂತೀನಿ. ಶೋಲ್ಡರು, ಬ್ಲೌಸ್ ಲೆಂತ್, ಬ್ಯಾಕ್ ಡೀಪ್ ಈ ತರ ಉದ್ದಕ್ಕೆ ಇಲ್ಲಿ ಬರ್ಕೊಂತೀನಿ. ಇಲ್ಲಿ ಬಂದ್ಬಿಟ್ಟು ಅವ್ರದ್ದು ನೇಮು, ಫೋನ್ ನಂಬರ್ ಬರ್ಕೊಂತೀನಿ. ಇಲ್ಲಿ ಬುಕಿಂಗ್ ಡೇಟ್ ಅಂತ ಇರುತ್ತೆ, ಇಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ ಡೆಲಿವರಿ ಡೇಟ್ ಅಂತ ಇಲ್ಲಿ ಬರ್ಕೊಂತೀನಿ. ಇಲ್ಲಿ ನಮ್ಮ ಮಾಮೂಲಿ ಕ್ಯಾಶ್ ಬಿಲ್ಲು, ಕುಮಾರಿ ಕ್ರಿಯೇಷನ್ಸು, ಆಮೇಲೆ ನನ್ನ ಹೆಸರು ಗೋಪಿಕೆ, ಮೊಬೈಲ್ ನಂಬರು, ಇದು ನನ್ನ ಪರ್ಸನಲ್ ನಂಬರು. ಮತ್ತೆ ಮಾಮೂಲಿ ಸ್ಯಾರಿ ಫಾಲ್ಸು, ಸ್ಯಾರಿ ಕುಚ್ಚು, ಸ್ಯಾರಿ ನೆಟ್ ಈ ತರ ಡೀಟೇಲ್ಸ್ ಎಲ್ಲ ಇರುತ್ತೆ. ಅದ್ರ ಪ್ರಕಾರ ಇಲ್ಲಿ ಅಮೌಂಟ್ ಎಷ್ಟು ಅಂತ ಬಿಲ್ ಹಾಕೊಂಡು ಟೋಟಲ್ ಮಾಡಿ ಈ ತರ ಟೋಟಲ್ ಮಾಡಿ ಸೈನ್ ಮಾಡಿ ಈ ಬಿಲ್ ನ ಅರ್ದ್ಬಿಟ್ಟು ಒಂದು ಅಲ್ಲಿ ಅವ್ರು ಕೊಡ್ತೀನಿ. ಇದು ಜೆರಾಕ್ಸ್ ಕಾಪಿ ನಮ್ಮ ಹತ್ರ ಹಂಗೆ ಇರುತ್ತೆ. ಅವ್ರ ಬಿಲ್ ಕಲ್ದಾಕ್ಬಿಟ್ರು ನಂಬರ್ ನೋಡ್ತೀವಿ, ಅವ್ರ ನಂಬರ್ ಹೊಡೆದಾಕಿದ್ದೀನಿ. ಕಸ್ಟಮರ್ ನೇಮ್ ನೋಡ್ತೀನಿ, ಫೋನ್ ನಂಬರ್ ನೋಡ್ತೀನಿ, ಕರೆಕ್ಟ್ ಆಗಿದೆ ಅಂತಂದ್ರೆ ಅಮೌಂಟ್ ಇಲ್ಲಿ ಎಲ್ಲ ಜೆರಾಕ್ಸ್ ಕಾಪಿ ಇರುತ್ತಲ್ಲ ತಗೊಂಡಾದ್ಮೇಲೆ ಇಲ್ಲಿ ಸೈನ್ ಮಾಡಿಬಿಟ್ಟು ಅವ್ರಿಗೆ ಬಟ್ಟೆ ಅನ್ನೋದು ರಿಟರ್ನ್ ಕೊಡುತ್ತೆ. ಇದು ಈ ತರ ಸ್ಯಾಂಪಲ್ ಆಗಿ ನಾನು ಈ ತರ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಬ್ಲೌಸ್ ಯಾವ ತರ ರೆಡಿ ಆಗುತ್ತೆ, ಎಷ್ಟು ಚಾರ್ಜ್ ಮಾಡ್ತೀವಿ, ಯಾವ ತರ ಫಿನಿಶಿಂಗ್ ಬರುತ್ತೆ ಅನ್ನೋದು ಪ್ರತಿಯೊಂದು ನೀಟಾಗಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಏನೇ ಡೌಟ್ ಇದ್ರು ನನಗೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ? ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಬೇರೆಯವ್ರಿಗೂ ಹೆಲ್ಪ್ಫುಲ್ ಆಗಲಿ ಅನ್ನೋದೇ ಒಂದು ದಿವಸ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಡನ್.